ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೃಷ್ಟಿ ಡೈರೀಸ್. ಸೊ ಡೇ 2 ಇನ್ ಸಿಂಗಾಪುರ್. ಯಾವ ಥರ ನಾವು ಡೇನ ವೇಸ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಸೆಕೆಂಡ್ ಡೇ ಇತ್ತು ನಮ್ಮ ಸಿಂಗಾಪುರಲ್ಲಿ. ನಾವು ಹೋಗ್ತಿದ್ವಿ ಬೀಚ್ ಕಡೆ, ಅರ್ಲಿ ಮಾರ್ನಿಂಗ್ ವಾಕ್. ಇಲ್ಲಿಂದ ಅಗೇನ್ ಇಟ್ ವಾಸ್ ಲೈಕ್ 500 ಮೀಟರ್ಸ್ 600 ಮೀಟರ್ಸ್ ದೂರದಲ್ಲಿತ್ತು. ಇದು ನೋಡ್ತಿರ್ಬೋದು ನೀವು. ಇದು ಆಚೆ ಹೋಗಬೇಕು ಅಂದರೆ ಗೇಟ್ ಹಾಕಿರ್ತಾರೆ. ನೋ ಸೆಕ್ಯೂರಿಟಿ ಗಾರ್ಡ್ಸ್ ಯಾರೂ ಇರಲ್ಲ. ಗೇಟ್ ವಿಲ್ ಬಿ ಲಾಕ್ಡ್. ಇದು ನಾವಿರೋ ಅಪಾರ್ಟ್ಮೆಂಟು. ಅಲ್ಲಿ ಸ್ವಲ್ಪ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಎಲ್ಲ ಇದೆ. ಅಕ್ಕ ಇರೋ ಜಾಗ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ನೋಡ್ತಿದ್ದೀರಾ, ಇದು ಗೇಟು ಲಾಕ್ ಆಗಿದೆ ಇವಾಗ. ಸೊ ಸುಷ್ಮಾ ನಿಂತಿದ್ದಾಳಲ್ಲ, ಅಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಆ ಬಟನ್ ಪ್ರೆಸ್ ಮಾಡಿದರೆ ಗೇಟ್ ಓಪನ್ ಆಗುತ್ತೆ. ಗೇಟ್ ಓಪನ್ ಆದಮೇಲೆ ಯು ಹ್ಯಾವ್ ಟು ಗೋ ಔಟ್. ಇವಾಗ ಅವಳು ಎಕ್ಸ್ಪ್ಲೇನ್ ಮಾಡ್ತಿದ್ದಾಳಲ್ಲಿ ವೀಡಿಯೋದಲ್ಲಿ, ಬಟ್ ಅದನ್ನು ನಾವು ಕೇಳಿಸ್ತಿಲ್ಲ, ನಾನು ಹೇಳ್ತಿದ್ದೀನಿ. ಬಟನ್ ಒತ್ತಿದ್ಮೇಲೆ ಗೇಟ್ ಓಪನ್ ಆಗುತ್ತೆ. ಆಮೇಲೆ ನಾವು ಆಚೆ ಹೋದ್ಮೇಲೆ ಅಗೇನ್ ಅದು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಮೇಲೆ ಲಾಕ್ ಆಗುತ್ತೆ. ಸೊ ಇನ್ ಕೇಸ್ ನಾವು ಹೊರಗಡೆ ಇದ್ದಾಗ ಒಳಗಡೆ ಹೋಗಬೇಕು ಅಂದರೆ ಬ್ಯೂಟಿಫುಲ್ ಸಿಸ್ಟಮ್ ಕೊಟ್ಟಿದ್ದಾರೆ. ಒಂದು ಕಾರ್ಡ್ನ ಟ್ಯಾಪ್ ಮಾಡ್ಬೋದು. ಕಾರ್ಡ್ ಇರುತ್ತೆ ನಮ್ಮ ಹತ್ರ, ಸ್ಮಾರ್ಟ್ ಕಾರ್ಡ್. ಆ ಸ್ಮಾರ್ಟ್ ಕಾರ್ಡ್ ಟ್ಯಾಪ್ ಮಾಡಿದರೆ ಓಪನ್ ಆಗುತ್ತೆ. ಅಥವಾ ನಿಮ್ಮ ಮೊಬೈಲಲ್ಲಿ ಅಪ್ಲಿಕೇಶನ್ ಇರುತ್ತೆ, ಜಸ್ಟ್ ನೀವು ಅಪ್ಲಿಕೇಶನ್ನ ಪ್ರೆಸ್ ಮಾಡಿದರೂ ಓಪನ್ ಆಗುತ್ತೆ. ಸೊ ನಾವು ರೀಚ್ ಆದ್ವಿ ಲೊಕೇಶನ್ಸ್ನ. ಇಲ್ಲಿ ಸೈಕಲ್ಸ್ ಇವೆ, ಶೇರಿಂಗ್ ಸೈಕಲ್ಸ್ ಅಂತಾರೆ ಇವಕ್ಕೆ. ಸೊ ಇದು ಕೂಡ ಸೇಮ್ ಅಪ್ಲಿಕೇಶನ್ ಇರುತ್ತೆ. ಜಿಯೋ ಫೆನ್ಸ್ ಮಾಡಿರ್ತಾರೆ ಒಂದು. ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಆ ಪರ್ಟಿಕ್ಯುಲರ್ ಲೊಕೇಶನ್ಗೆ ಹೋಗಿ ಅಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದರೆ, ಇಲ್ಲಿ ಹಿಂದ್ಗಡೆ QR ಇದೆ ಅಲ್ಲ, ಸೊ ಆ QR ಸ್ಕ್ಯಾನ್ ಮಾಡಿದರೆ ಸೈಕಲ್ ಅನ್ಲಾಕ್ ಆಗುತ್ತೆ. 2 ಥರ ಸೈಕಲ್ ಇದ್ವು ಇಲ್ಲಿ. ಸೊ ಅದು ಗ್ರೀನ್ ಕಲರ್ ಸೈಕಲ್ ಇತ್ತಲ್ಲ, ನನ್ನ ಹೆಸರು ನೆನಪಾರ್ದೆ. ಗ್ರೀನ್ ಕಲರ್ ಆಮೇಲೆ ಬ್ಲೂ ಕಲರ್ 2 ಥರ ಸೈಕಲ್ ಇದ್ವು. ಗ್ರೀನ್ ಕಲರ್ ಸೈಕಲ್ ಸೀಟ್ ಬ್ಯಾಕ್ ಸೈಡಲ್ಲಿ ಲಾಕ್ ಕೊಟ್ಟಿದ್ದಾರೆ. ಬ್ಲೂ ಕಲರ್ ಸೈಕಲ್ ಹ್ಯಾಂಡಲ್ ಕಡೆ ಲಾಕ್ ಕೊಟ್ಟಿರ್ತಾರೆ. ಸೊ ಸ್ಕ್ಯಾನ್ ಮಾಡಿದ ತಕ್ಷಣ ಲಾಕ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಪರ್ ಅವರ್ ನಮಗೆ ಮೇ ಬಿ 100 ರೂಪೀಸ್ ಏನೋ ಚಾರ್ಜ್ ಆಗ್ತಿತ್ತು ಇಂಡಿಯನ್ ಕರೆನ್ಸಿಗೆ. ಸೊ ಸೈಕಲ್ಸ್ನ ತೊಗೊಂಡು ಇಲ್ಲಿ ಏನಂದರೆ ಇಲ್ಲಿ ಸೈಕಲ್ ಪಾತ್ ಬೇರೆ ಇದೆ, ವಾಕಿಂಗ್ ಪಾತ್ ಬೇರೆ ಇದೆ. ಹೆವಿ ವೆಹಿಕಲ್ಸ್, ಕಾರ್ಸ್, ಬೈಕ್ಸ್ ಏನೂ ಅಲೌಡ್ ಇಲ್ಲ ಇಲ್ಲಿ. ಸೈಕಲ್ ಪಾತ್ ಮೇಲೆ ಸ್ವಲ್ಪ ಸೈಕ್ಲಿಂಗ್ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾವು ಹೋದ್ವಿ. ಅಕ್ಕ ನಮಗೆ ಅಲ್ಲಿಂದ ಕರ್ಕೊಂಡೋಗಿದ್ದು ಚೈನಾ ಟೌನ್. ಸೊ ಇದು ಮೆಟ್ರೋ. ಇವನ್ ಮೆಟ್ರೋನು ತುಂಬ ನಿಯರ್ ಇದೆ. ನಾವಿದ್ದಲ್ಲಿಂದ ಜಸ್ಟ್ 150 ಮೀಟರ್ಸ್ ಡಿಸ್ಟೆನ್ಸಲ್ಲಿತ್ತು. ಬಟ್ ಏನಂದರೆ ಬಸ್ಸು ನಿಯರ್ ಇದೆ, ಮೆಟ್ರೋನು ನಿಯರ್ ಇದೆ, ಇವನ್ ಸೈಕಲ್ಸ್ ಕನೆಕ್ಟಿವಿಟಿನೂ ಚೆನ್ನಾಗಿದೆ. ಬಟ್ ಮೆಟ್ರೋಲಿ ಒಳಗಡೆ ಹೋಗೋದು ತುಂಬಾ ದೂರ ಇತ್ತು. ನಾವು ಸೆಕೆಂಡ್ ಡೇಯಲ್ಲಿ ಬಂದಿದ್ದು ಚೈನಾ ಟೌನಲ್ಲಿ ಟೆಂಪಲ್ ಬಂದ್ವಿ. ಟೆಂಪಲ್ ಒಳಗಡೆ ಎಂಟ್ರ್ ಆಗಬೇಕು ಅಂದರೆ ಹುಡುಗಿಯರು ಶಾರ್ಟ್ಸ್ ಎಲ್ಲ ಹಾಕ್ಕೊಳ್ಳೋಂಗಿಲ್ಲ. ಸೊ ಅಲ್ಲಿ ನಮ್ಮ ಹುಬ್ಳಿಲಿ ಹೆಂಗೆ ಪಂಚೆ ಯೂಸ್ ಮಾಡ್ತಾರಲ್ಲ, ದೇವಸ್ಥಾನದ ಒಳಗಡೆ ಹೋಗೋಕೆ ಪಂಚೆ ಯೂಸ್ ಮಾಡೋ ಆ ಥರ ಅವ್ರಿಗೆ ಆ ಪಂಚೆ ಕೊಡ್ತಾರೆ. ನಾವು ಹೋದಾಗ ಪೂಜೆ ಮಾಡ್ತಿದ್ರು. ಸೊ ಪ್ರೇಯರ್ ನಡೀತಿತ್ತು ಎಲ್ಲ. ಇದು ಅವ್ರದ್ದು ಟೆಂಪಲ್ ಗಾಡ್. ಸೇಮ್ ನಾನು ನೋಡಿದೆ, ಸೇಮ್ ಟು ಸೇಮ್ ಕಲ್ಚರ್ ಇದೆ ನಮ್ಮದು ಅವ್ರದ್ದು. ಸ್ವಲ್ಪನೇ ಚೇಂಜಸ್ ಇದೆ. ಇವನ್ ನಮಸ್ಕಾರ ಮಾಡೋದಿರ್ಬೋದು, ಊದಿನ ಕಡ್ಡಿ ಬೆಳಗೋದಿರ್ಬೋದು, ಅಥವಾ ಅವರಲ್ಲಿರೋ ದೇವ್ರುಗಳಿರ್ಬೋದು. ಮುರುಗನ್ ಥರ ಇದೆ, ಕೆಲವೊಂದೆಲ್ಲ ಶಿವನ ಥರ ಇದೆ. ಸೊ ಸಿಮಿಲಾರಿಟೀಸ್ ತುಂಬ ಅನಿಸ್ತು ನನಗೆ, ಅವ್ರ ದೇವ್ರಿಗೆ ನಮ್ಮ ದೇವ್ರಿಗೆ. ಇವನ್ ನೀವು ನೋಡ್ತಿರ್ಬೋದು, ಇಲ್ಲಿ ಕಮಲದ ಮೇಲೆ ಕೂತಿದ್ದಾರೆ. ಸೊ ನಮ್ಮದ್ರಲ್ಲೂ ಕಮಲದ ಮೇಲೆ ಕೂತಿರೋ ದೇವರಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು. ಚಿಕ್ಕ ಪುಟ್ಟ ದೇವ್ರನ್ನೆಲ್ಲ ಮಾಡಿದರು. ಆದಮೇಲೆ ಹೊರಗಡೆ ಒಂದು ಡ್ರ್ಯಾಗನ್ ದೇವರಿತ್ತು. ಇಲ್ಲೂ ನಾವು ನಮಸ್ಕಾರ ಮಾಡಿ, ಇವನ್ ಊದಿನ ಕಡ್ಡಿನೂ ಅವರೇ ಕೊಡ್ತಾರೆ, ಅಲ್ಲೇ ಇಟ್ಟಿರ್ತಾರೆ. ನಾವು ಪ್ರೇ ಮಾಡಿ ಅದನ್ನು ಅಲ್ಲಿ ಚುಚ್ಚಬೇಕು. ನಮಸ್ಕಾರ ಮಾಡಿ ಅಲ್ಲಿಂದ ಹೋಗಿದ್ದು ಲೋಕಲ್ ಮಾರ್ಕೆಟ್, ಚೈನಾ ಟೌನ್ದು ಲೋಕಲ್ ಮಾರ್ಕೆಟ್ಗೆ.
ಇದು ತುಂಬ ಎಕ್ಸ್ಪೆನ್ಸಿವ್ ಇತ್ತು ಮಾರ್ಕೆಟ್, ಬಟ್ ಚೆನ್ನಾಗಿದ್ವು. ನಾವೇನೂ ತೊಗೊಳ್ಳಿಲ್ಲ, ನೋಡ್ತಿದ್ವಿ. ಜಸ್ಟ್ ಶಾಪಿಂಗಲ್ಲಿ ಅಲ್ದಾಡ್ತಿದ್ವಿ, ಏನೇನಿದೆ ಏನೇನಿಲ್ಲ, ಯಾವ ಥರ ಐಟಮ್ಸ್ ಇದೆ ಅವ್ರದ್ದು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಸೈಟ್ ಸೀಯಿಂಗ್ ಮಾಡ್ತಿದ್ವಿ. ಇಬ್ಬರು ತುಂಬ ಡೀಪಾಗಿ ಹೋಗಿದ್ರು ಮಾರ್ಕೆಟ್ ಒಳಗಡೆ, ಏನೇನು ಇದೆ ಯಾವ ಥರ ಇದೆ ಡಿಸ್ಕಸ್ ಮಾಡ್ತಿದ್ರು. ಆಬ್ವಿಯಸ್ಲಿ ಗರ್ಲ್ಸ್ ಎಲ್ಲ ಶಾಪಿಂಗ್ ಮ್ಯಾಟರ್ ಬಂತು ಅಂತಂದರೆ ನಾವು ಸುಮ್ಮನಿರೋದಿಲ್ಲ. ಫುಲ್ ಮಾರ್ಕೆಟ್ ತುಂಬ ಕ್ಲಿಯರಾಗಿ ನೋಡಿದ್ವಿ. ಬಟ್ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಇದು ಒಂದಿದೆ ಅಲ್ಲ, ರೆಡ್ ಅವ್ರದ್ದು ಚೈನಾದವ್ರದ್ದು, ಇದನ್ನು ಗಿಫ್ಟ್ ಥರ ಕೊಡ್ತಾರೆ ಗುಡ್ ಲಕ್ಕಿಗೋಸ್ಕರ. ದೆನ್ ಅಲ್ಲಿಂದ ತುಂಬಷ್ಟು ಕ್ಯಾಲೆಂಡರ್ಸ್ ಇದ್ವು. ದೆನ್ ಏನಂತಾರೆ, ಮನೇಲಿ ಶೋ ಪೀಸಸ್ ಇಡೋಕ್ಕೆ ಅಕ್ಕ ಎಕ್ಸ್ಪ್ಲೇನ್ ಮಾಡ್ತಿದ್ಲು ಎಕ್ಸಾಕ್ಟ್ಲಿ ಏನು ಅಂತ ಹೇಳಿ. ಅದು ನಂಗೆ ಆಡಿಯೋ ಕ್ಲಿಯರ್ಲಿ ಬರಲಿಲ್ಲ, ಸೊ ಅದನ್ನು ಹಾಕಲಿಲ್ಲ ನಾನು. ದೆನ್ ದಿಸ್ ಈಸ್ ಅ ಫ್ರೂಟ್ ಮಾರ್ಕೆಟ್. ವೆರೈಟೀಸ್ ಆಫ್ ಫ್ರೂಟ್ಸ್ ಇದು. ದಿಸ್ ಈಸ್ ಸೇಮ್ ಲೈಕ್ ಜಾಕ್ ಫ್ರೂಟ್ ಥರನೇ ಇರುತ್ತೆ, ಬಟ್ ಒಳಗಡೆ ತುಂಬ ಸ್ಟಿಂಕಿ ಇರುತ್ತೆ, ತುಂಬ ಸ್ಮೆಲ್ ಇರುತ್ತೆ. ಅದರದ್ದು ಡಿಫ್ರೆಂಟಾಗಿ ಸ್ಮೆಲ್ ಇರುತ್ತೆ. ಬಟ್ ಆ ಕಡೆ ಜನಕ್ಕೆ ತುಂಬ ಇಷ್ಟ ಇದು. ನಮ್ಮ ಕಡೆ ಜನಕ್ಕೆ, ನಮ್ಮ ಟಂಗಿಗೆ ಸೆಟ್ ಆಗೋದಿಲ್ಲ. ತುಂಬ ಸ್ಟಿಂಕ್ ಆಗುತ್ತೆ, ತುಂಬ ಗುಯಿ ಟೈಪ್ ಇರುತ್ತೆ ಅದು. ಈ ಫ್ರೂಟ್ಸ್ ನೋಡ್ಬೋದು ನೀವು. ಅದರದ್ದು ಜಲ್ಲಿ ಮಾಡ್ತಾರೆ, ಲೈಕ್ ಡಿಫ್ರೆಂಟ್ ಫ್ರೂಟಿಂದು ಡಿಫ್ರೆಂಟ್ ಜಲ್ಲಿ ಮಾಡ್ತಾರೆ. ತುಂಬ ಡಿಫ್ರೆಂಟಾಗಿರುತ್ತೆ ನೋಡೋಕ್ಕೆ. ಅಲ್ಲಿಂದ ನಾವು ಮತ್ತೆ ಇನ್ನೊಂದು ಮಾರ್ಕೆಟಿಗೆ ಹೋದ್ವಿ. ಇದು ಟೂರಿಸ್ಟ್ ಮಾರ್ಕೆಟ್ ಅಂಥೇಳಿ, ಲೈಕ್ ಟೂರಿಸ್ಟ್ ಅವ್ರು ಬಂದು ವಿಸಿಟ್ ಮಾಡ್ತಾರೆ. ಲೈಕ್ ಆಲ್ಮೋಸ್ಟ್ ಎಲ್ಲ ಕಡೆ ಇರುತ್ತದು. ದೆನ್ ಅಲ್ಲಿಂದ ತುಂಬ ಬಿಸಿಲಿತ್ತು ಅಂತ ಹೇಳಿ ಒಂದು ಕೋಲ್ಡ್ ಕಾಫಿ ಕುಡಿದ್ವಿ. ಅಲ್ಲಿ ನೀವು ಎಳ್ನೀರು ನೋಡ್ಬೋದು, ಇಷ್ಟು ಹ್ಯೂಜ್ ಇತ್ತು ಅಂತಂದರೆ ಅದು ಲೈಕ್ ತುಂಬ ದೊಡ್ಡದಿತ್ತು. ನಮ್ಮ ಇಂಡಿಯಾದಲ್ಲಿ ಆ ಥರ ಸಿಗೋದಿಲ್ಲ. ಲೈಕ್ ಥೈಲ್ಯಾಂಡು ಆ ಕಡೆ ತುಂಬ ಈ ಥರ ಫೇಮಸ್ ಇದೆ. ಅಲ್ಲಿಂದ ನಾವು ಚೈನಾ ಟೌನ್, ಇದು ಓಲ್ಡೆಸ್ಟು ಸ್ಟಾರ್ಬಗ್, ಅಲ್ಲಿಂದ ಓಲ್ಡೆಸ್ಟ್ ಸ್ಟಾರ್ಬಗ್ ಅಂತಾರೆ. ದೆನ್ ಸಿಂಗಾಪುರ್ ಸ್ವಲ್ಪ ಹಾಗೆ ನೋಡ್ತಾ ಅಲ್ಲಿಂದ ನಾವು ಮೂವ್ ಆದ್ವಿ. ಸೊ ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದು ಫ್ಲೈಯರ್ಗೆ. ಸಿಂಗಾಪುರ್ನ ಸಖತ್ತಾಗಿ ಎಕ್ಸ್ಪ್ಲೋರ್ ಮಾಡಬೇಕು, ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಫ್ಲೈಯರ್ ಹೋಗಬೇಕು ಅಂತ ಹೇಳ್ತಾರೆ. ಅಲ್ಲಿಂದ ನಾವು ಚೈನಾ ಟೌನಿಂದ ಫ್ಲೈಯರ್ಗೆ ಹೋದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು ಫ್ಲೈಯರ್. ಟಿಕೆಟ್ ರೇಟ್ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇತ್ತು. ಅರೌಂಡ್ 2700 ಪರ್ ಪರ್ಸನ್ ಏನೋ ಇತ್ತದು. ಅಕ್ಕ ಎಲ್ಲ ಬೇರ್ ಮಾಡ್ತಿದ್ಲು ಅದನ್ನು. ಇಲ್ಲಿಂದ ಇವರು ಎಂಟ್ರಿನೂ ಸಖತ್ತಾಗಿಟ್ಟಿರ್ತಾರೆ. ಸಿಂಗಾಪುರ್ದು ಏನು ಸ್ಪೆಷಾಲಿಟಿ ಅಂತಂದರೆ, ನೀವು ಫ್ಲೈಯರ್ ನೋಡೋಕೆ ಹೋಗ್ತೀರಾ, ನಿಮಗೆ ಬರೀ ಫ್ಲೈಯರ್ ಸಿಗಲ್ಲ. ನಿಮ್ಮ ಒಳಗಡೆ ಹೋಗುವಾಗ್ಲೂ ಅವರು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡ್ತಾರೆ. ಎಲ್ಲ 3D ಟೈಪ್ ಡಿಸೈನ್ಡ್ ರೂಮ್ ಇರುತ್ತೆ. ಅಲ್ಲೆಲ್ಲ ನೀವು ನೋಡ್ತಿರ್ಬೋದು. ಇಲ್ಲಿ ಸುಷ್ಮಾ ನಿಂತಿದ್ದಾಳೆ. ತುಂಬ ಒಳ್ಳೆ ವೈಬ್ಸ್ ಕೊಡುತ್ತೆ. ತುಂಬ ಫುಲ್ ನಿಮ್ಮ ಕಾಲು ತಲೆ ಎಲ್ಲ ಕಡೆನೂ ಸ್ಕ್ರೀನ್ಸ್ ಇಟ್ಟಿರ್ತಾರೆ. ಸೊ ನಿಮ್ಗನ್ಸುತ್ತೆ ನೀವೇ ಅಲ್ಲಿ ನಿಂತಿದ್ದೀರಾ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನೀವು. ಸ್ವಲ್ಪ ಇಲ್ಲಿ ನಿಂತ್ಕೊಂಡು ಇದೇನು ಹೇಳ್ತಿದ್ರು ಅಂದರೆ, ಸೊ ಸಿಂಗಾಪುರ್ ಹೇಗೆ ಬಿಲ್ಟ್ ಆಯಿತು, ಆ ಟೈಮಲ್ಲಿ ಹೇಗಿತ್ತು, ಫ್ಯೂ ಇಯರ್ಸ್ ಬ್ಯಾಕ್ ಹೇಗಿತ್ತು, ಅವಾಗೆಲ್ಲ ಯಾವ ಥರ ಅಲ್ಲಿ ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಿತ್ತು ಅಂತ ಎಲ್ಲ ಹೇಳ್ತಿದ್ರು. ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಯಾವ ಥರ ಸಿಂಗಾಪುರ್ ಬಂತು, ಯಾವ ಥರ ಅದರ ಸಿಂಗಾಪುರ್ ಹೆಸರು ಬಂತು, ಆ ಸಿಂಗಾಪುರ್ ಯಾವ ಥರ ಡೆವಲಪ್ ಆಯಿತು ಎಲ್ಲ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತಾಯಿದ್ರು. ದೆನ್ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂತಂತಂದರೆ, ಅದು ಒಂಥರ ರಿಯಲ್ ಆಗಿ ಅನ್ನಿಸ್ತಾ ಇತ್ತು. ಲೈಕ್ ನಾವೆಲ್ಲೆಲ್ಲಿ ಸ್ಟೆಪ್ ಅಪ್ ಮಾಡ್ತೀವಿ ಎಲ್ಲ ಒಂಥರ ಗೇಮಿಂಗ್ ಟೈಪ್ ಇತ್ತು. ಒಂಥರ ನಾವು ಕಂಪ್ಯೂಟ್ರಲ್ಲಿ ಯಾವ ಥರ ಆಟಾಡ್ತೀವಲ್ಲ ಆ ಥರ ರಿಯಲ್ ಲೈಫಲ್ಲೇ ಒಂಥರ 3D ಯಾವ ಎಫೆಕ್ಟ್, 3D 4D ಎಫೆಕ್ಟ್ ಅಂತಾರಲ್ಲ ಆ ಥರ ಎಫೆಕ್ಟ್ ಇತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅಲ್ಲಿ ಮುಂದೆ ಹೋಗಲೇಬಾರ್ದು, ಅಲ್ಲೇ ಆಟಾಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ದೆನ್ ಅಲ್ಲಿಂದ ನಾನು ಅಕ್ಕ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊತ ಆಟಾಡ್ತಾ ಒಳಗೆ ಹೋಗ್ತಾ ಇದ್ವಿ. ನೀವು ನೋಡ್ಬೋದು ಎಷ್ಟು ಕ್ಲಿಯರ್ ಪಿಕ್ಚರ್ಸ್ ಇದ್ವು, ಎಷ್ಟು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾ ಇದ್ರು. ಕೆಳಗೆ ಫಿಶಸ್ಸು, ಒಂಥರ ವಾಟ್ರ್ ಮೇಲೆ ನಡ್ಕೊಂಡು ಹೋಗ್ತಾ ಇರೋ ಫೀಲಿಂಗ್ ಬರ್ತಾ ಇತ್ತು. ವಾಟ್ರ್ ಮೇಲಂತೂ ನಡೆಯೋಕ್ಕಾಗೋದಿಲ್ಲ, ಬಟ್ ಈ ಫೀಲೇ ತೊಗೊಂಡು ಎಂಜಾಯ್ ಮಾಡ್ತಾ ಎಲ್ಲ ತಿಳ್ಕೊತ
ನಾವು ಸ್ಲೋಲಿ ಮೂವ್ ಆಗ್ತಾ ಇದ್ವಿ. ಅಲ್ಲಿಂದ ಹೋಗಲೇಬಾರ್ದು, ಅಲ್ಲೇ ಇರಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಆದರೂ ಏನು ಮಾಡಬೇಕು, ಹೋಗಲೇಬೇಕಲ್ಲ ಅಂತ ಹೋಗ್ತಾ ಇದ್ವಿ. ಅಲ್ಲಿ ನೋಡಿದರೆ ಎಂಟ್ರೆನ್ಸಲ್ಲೇ ಈ ಥರ ಅದು ಪಿಕ್ಚರ್ ಹಾಕಿದ್ರು, ಲೈಕ್ ಯಾವ ಥರ ಇರುತ್ತೆ. ಬಿಕಾಸ್ ನಾವು ಒಂದು ಕ್ಯಾಬಲ್ಲಿ ಇರ್ತೀವಿ, ಕ್ಯಾಬಿನ್ನಾಗಿರ್ತೀವಿ. ಸೊ ಯಾವ ಥರ ಕಾಣುತ್ತೆ ಅಂತ ಸ್ಮಾಲ್ ಬೋರ್ಡ್ ಹಾಕಿದ್ರು. ಇದು ಎಂಟ್ರೆನ್ಸ್ ಅದರದ್ದು, ಫುಲ್ ಯುನೀಕ್ ಆಗಿತ್ತು. ದೆನ್ ನಾವು ಕ್ಯಾಬಿನಲ್ಲಿ ಎಂಟರ್ ಆಗ್ತಾ ಇದ್ವಿ. ಎಂಟರ್ ಆಗೋಕ್ಕಿಂತ ಮುಂಚೆ ಅವ್ರು ಗೈಡ್ ಮಾಡ್ತಾಯಿದ್ರು ಯಾವ ಥರ ಎಂಟರ್ ಆಗಬೇಕು ಅಂಥೇಳಿ. ಅದು ಮೂವಿಂಗೇ ಇರುತ್ತೆ, ಲೈಕ್ ಆಲ್ಮೋಸ್ಟ್ ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ ಅಂತ ಖಾಲಿ ಇತ್ತು. ಅದು ಈ ಥರ ಮೂವಿಂಗೇ ಇರುತ್ತೆ. ಮೂವಿಂಗಲ್ಲೇ ನಾವು ಜಂಪ್ ಮಾಡಿ ಒಳಗಡೆ ಹೋಗಬೇಕು. ತುಂಬ ಕ್ಲೀನ್ ಗ್ಲಾಸಸ್, ಮೇ ಬಿ ಅವ್ರು 24x7 ಒರೆಸ್ತಾನೆ ಇರ್ತಾರೆ ಅನಿಸುತ್ತೆ, ಅಷ್ಟು ಕ್ಲೀನ್ ಗ್ಲಾಸಸ್. ತುಂಬ ದೊಡ್ಡ ಸ್ಪೇಷಿಯಸ್. ಆ್ಯಕ್ಚುಲಿ ಒಂದು ಕ್ಯಾಬಿನಲ್ಲಿ ಅರೌಂಡ್ 10 to 15 ಮೆಂಬರ್ಸ್ ಆರಾಮ್ ಹೋಗ್ಬೋದು. ಬಟ್ ವೀಕ್ ಡೇಸ್ ಇತ್ತು ಅಂತ ಖಾಲಿನೇ ಇತ್ತು. ಜಸ್ಟ್ ನಾವು 3 ಜನನೇ ಒಂದು ಕ್ಯಾಬ್ನಾಗಿದ್ವಿ. ನೀವು ನೋಡ್ಬೋದು ಎಷ್ಟು ದೊಡ್ಡ ಕ್ಯಾಬಿನ್ ಇತ್ತು ಅಂತಂತಂದರೆ, ಲೈಕ್ ಆರಾಮ್ ಅದು ಒಂದು ಫುಲ್ ಸರ್ಕಲ್ ತೊಗೊಳಕ್ಕೆ 1 hour ತೊಗೊಳತ್ತೆ, 60 minutes. ಇಷ್ಟು ಸ್ಲೋ ಮೂವ್ ಆಗುತ್ತೆ, ಇಷ್ಟು ಸ್ಲೋ ಪಿಕ್ಚರ್ ಕಾಣುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 15-20 minutes ನೀವು ಮೂವ್ ಆಗ್ತಾ ಇದ್ದೀರಾ ಅಂತಲೇ ಅನಿಸೋದಿಲ್ಲ. ಎಲ್ಲ ಪೂರ ಸಿಂಗಾಪುರ್ ನೀವು ಜಸ್ಟ್ ಒಂದು ಕ್ಯಾಬಿನಲ್ಲಿ ಕುತ್ಕೊಂಡು ನೀವು ನೋಡ್ಬೋದು. ಫುಲ್ ಸಿಂಗಾಪುರ್ ನೋಡ್ಬೋದು ನೀವು. ಆ ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋಗ್ಬೇಕಂತಲೇ ಇಲ್ಲ, ಒಂದೇ ಕಡೆ ಕುತ್ಕೊಂಡು ಆರಾಮಾಗಿ ವಾಚ್ ಮಾಡಬೇಕು, ಚಿಲ್ ಮಾಡ್ಬೋದು. ಅಲ್ಲಿಂದ ಈವ್ನಿಂಗ್ ಆಗ್ತಾ ಇತ್ತು. ನೀವು ನೋಡ್ಬೋದು ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂತ. ಲೈಕ್ ಸೀರಿಯಸ್ಲಿ ತುಂಬ ಫ್ಯೂಚರ್ ಥಿಂಕ್ ಮಾಡಿ ಬಿಲ್ಡ್ ಮಾಡಿದ್ದಾರೆ. ಇಷ್ಟು ಕರೆಕ್ಟ್ ಫಿನಿಷಿಂಗ್ ಅಂತಂದರೆ ಲೈಕ್ ನೋಡೋಕ್ಕೆ 2 ಕಣ್ಣು ಸಾಲಾಗೋದಿಲ್ಲ. ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಇದೆ ಸಿಂಗಾಪುರ್. ಲೈಕ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅನ್ಬೋದು. ಇಷ್ಟು ಬ್ಯೂಟಿಫುಲ್, ಎಷ್ಟು ನೋಡಿದರೂ ಸಾಕಾಗೋದಿಲ್ಲ, ಅಷ್ಟು ಬ್ಯೂಟಿಫುಲ್ ಇತ್ತು. ಕ್ಯಾಬಿನಲ್ಲೂ ತುಂಬ ಆರಾಮ್ ಮಾಡಿದ್ವಿ ನಾವು, ತುಂಬ ಚಿಲ್ ಮಾಡಿದ್ವಿ. ಲೈಕ್ ಒಂಥರ ಕಳೆದೋಗ್ಬಿಟ್ಟಿದ್ವಿ ನಾವು, ಅಷ್ಟು ಚೆನ್ನಾಗಿತ್ತು. ಸ್ಲೋಲಿ ಅದು ಮೇಲೆ ಹೋಗ್ತಾ ಇತ್ತು. ಅನ್ನಿಸ್ತಾ ಒಂಚೂರು 0.001% ನಿಮಗೆ ಹೆದರಿಕೆ ಆಗೋದಿಲ್ಲ, ಏನೂ ಆಗೋದಿಲ್ಲ. ಲೈಕ್ ತುಂಬ ಚೆನ್ನಾಗಿ ಸ್ಯಾಟಿಸ್ಫಿಕೇಷನ್ ಅನಿಸುತ್ತೆ. ಅಲ್ಲಿಂದ ನಾವು ಹೋಗ್ತಾ ಇದ್ವಿ. ಅಲ್ಲೊಂದು ನಮಗೆ ಚೆಮೇಲಿಯನ್ ಕಾಣ್ತು. ಅದು ನೋಡಿದ್ರೆ ಫುಲ್ ಆರ್ಟಿಫಿಷಿಯಲ್ಲೇ ಸ್ಟಕ್ ಆಗಿಬಿಟ್ಟಿತ್ತು, ಅದು ಮೂವೇ ಆಗ್ತಾ ಇರಲಿಲ್ಲ. ದೆನ್ ಆಮೇಲೆ ಮೂವ್ ಆಯಿತು. ದೆನ್ ಅಲ್ಲಿಂದ ನಾವು ಹೋಗಿದ್ದು ಮಾರ್ಕೆಟ್. ನಾವು ಹೋಗಲಿಲ್ಲ, ನಾವು ಎಕ್ಸಿಟ್ ಆದಾಗ ಅಲ್ಲಿ ಸೇಮ್ ಮಾರ್ಕೆಟ್ ಕಾಣುತ್ತೆ. ಲೇ ಬೆಟ್ಟ ಕ್ರಿಸ್ ಕಾ ಗಾನ ಸುನೇಗಾ. ಸೊ ಕ್ರಿಶ್ ಮೂವಿ ಇಲ್ಲೇ ಶೂಟ್ ಆಗಿದ್ದು, ನೀವು ಅದು ನೋಡ್ತಿರ್ಬೋದು. ಅದು ನೋಡಿದರೆ ನಿಮ್ಗೆ ಐಡಿಯಾ ಬರುತ್ತೆ. ಕ್ರಿಶ್ ಅದ್ರ ಮೇಲೆ ಬಂದು ಹಾರಿ ನಿಲ್ತಾನೆ. ನಾವಲ್ಲಿಂದ ಮಾಲ್ ಒಳಗಡೆ ಎಂಟ್ರಿ ಆದ್ವಿ. ಒಳಗಡೆನೇ ನೀರಿದೆ, ಅಲ್ಲೇ ಬೋಟಿಂಗ್ ಇದೆ. ಮಾಲ್ ಒಳಗಡೆನೇ ಬೋಟಿಂಗ್ ಮಾಡ್ತಾರೆ. ಅರ್ಥನೇ ಆಗಲ್ಲ ಯಾವುದು ಮಾಲು ಯಾವುದೇನು ಅಂತ. ಅಲ್ಲಿಂದ ನಾವು ಹೋಗಿದ್ದು ಮರೈನ್ ಬೇ ಸ್ಯಾಂಡ್, 57th floor. 1850 ರೂಮ್ಸ್ ಇದ್ದಾವೆ ಇಲ್ಲಿ. ಇದು ಕೂಡ ಒಂದು ಅಬ್ಸರ್ವೇಷನ್ ಟೂರಿಸ್ಟ್ ಪ್ಲೇಸೇ. 57th floor ನಿಮಗೆ ಜಸ್ಟ್ 2 minutesಲ್ಲಿ ರೀಚ್ ಆಗುತ್ತೆ. ಸೇಮ್ ನಿಮಗೆ ಫ್ಲೈಟಲ್ಲಿ ಹೋಗಿರೋ ಎಕ್ಸ್ಪೀರಿಯೆನ್ಸ್ನ ಕೊಡುತ್ತೆ. ಎಲ್ಲ 2 ಕಿವಿಗಳೆಲ್ಲ ಬ್ಲಾಕ್ ಆಗಿಬಿಡುತ್ತೆ ಇದರಲ್ಲಿ, ಲಿಫ್ಟಲ್ಲಿ. ಇಲ್ಲಿಂದ ವ್ಯೂಸ್ ತುಂಬ ಸಖತ್ತಾಗಿ ಕಾಣ್ತು. ನಾವು ಆಲ್ಮೋಸ್ಟ್ 1.5-2 hours ಟೈಮ್ ಸ್ಪೆಂಡ್ ಮಾಡಿದ್ವಿ, ಇಲ್ಲೇ ಕೂತ್ಕೊಂಡಿದ್ವಿ. 3 ಬಿಲ್ಡಿಂಗ್ ಮೇಲೆ 3 ಡಿಫ್ರೆಂಟ್ ಬಿಲ್ಡಿಂಗ್ ಮಾಡಿದ್ದಾರೆ, ಅಂದರೆ ಬೇರೆ. ಅದ್ರ ಮೇಲೆ ಟೋಟಲ್ ಒಂದು ಬೋಟ್ ಥರ ಸ್ಟ್ರಕ್ಚರ್ ಮಾಡಿದ್ದಾರೆ ಮೇಲೆ. ಸೊ ಇಲ್ಲಿ 3,000-2,500 ಕೊಟ್ಟು ಇಲ್ಲಿ ಬಂದು ನಿಂತು ವ್ಯೂನ ಎಂಜಾಯ್ ಮಾಡ್ಬೋದು. ನೈಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅಲ್ಲಿ ಬ್ಲೂ ಕಲರ್ ಇದೆಯಲ್ಲ, ಅದು ಬೊಟಾನಿಕ್ ಗಾರ್ಡನ್. ಅಲ್ಲಿ ನಾಳೆ ಹೋಗ್ತೀವಿ, ಅಂದರೆ ನೆಕ್ಸ್ಟ್ ಡೇ ಇತ್ತು ಪ್ಲ್ಯಾನು. ಅದನ್ನು ಮುಗಿಸ್ಕೊಂಡು ನಾವು ಕೆಳಗಡೆ ಬಂದ್ವಿ. ಇಲ್ಲಿ ಒಂದು ಕಡೆ ವಾಟರ್ ಶೋ ನಡೀತಿತ್ತು. ಬಟ್ ನಾವು ತುಂಬ ಇದು ಡೋಮ್ ಕಾಣ್ತಿದೆಯಲ್ಲ, ಇದು ಆ್ಯಪಲ್ದು ಸ್ಟೋರ್, ಆ್ಯಪಲ್ ಸ್ಟೋರ್. ಅಲ್ಲಿ ಆ ಥರ ಇದೆ. ಬಟ್ ಅದು ಕ್ಲೋಸ್ ಆಗಿತ್ತು, ವಾಟರ್ ಶೋ ಇರಲಿಲ್ಲ. ಅಲ್ಲಿಂದ ಅಗೇನ್ ನಾವು ಊಟಕ್ಕಂತ ಪ್ಲ್ಯಾನ್ ಮಾಡಿದ್ರು. ಊಟ ಮಾಡಿ ಡೇನ ಇಲ್ಲೇ ಎಂಡ್ ಮಾಡಿದ್ವಿ. ಸೊ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.